ಜಪನೀಸ್ ಭಾಷೆ ಕಲಿಯಬೇಕಂದ್ರೆ ಇದೊಂದು ಬುಕ್ ಇದೆ, ಮಿನ್ನಾನೋ ನಿಹೊಂಗೋ ಅಂತೇಳಿ. ಇದು ಎಲಿಮೆಂಟ್ರಿ ಜಪನೀಸ್ ಲೆವೆಲ್ 1 ಅಂತಿದೆ. ಟ್ರಾನ್ಸ್ಲೇಷನ್ ಆ್ಯಂಡ್ ಗ್ರಾಮರ್ ನೋಟ್ಸ್. ಇದರಿಂದ ನಾವು ಟ್ರಾನ್ಸ್ಲೇಷನ್ ಮತ್ತು ಗ್ರಾಮರ್ ಹೇಗೆ ತಿಳ್ಕೊಬೇಕಂತ ಕಲಿಬೋದು. ಸೊ ಇದರಲ್ಲಿ ಈ ಬುಕ್ಕಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ಇದೆ. ಆ ಕ್ಯಾರೆಕ್ಟರ್ಸನ್ನು ಒಂದು ಸಿನಾರಿಯೋ ಮಾಡಿ ಅದರಲ್ಲಿ ಒಂದು ಸಂಭಾಷಣೆ ಮಾಡೋದಿರ್ತದೆ. ಅದನ್ನು ಈ ಕ್ಯಾರೆಕ್ಟರ್ ಹೆಸರುಗಳನ್ನು ತೋರಿಸ್ತಾರೆ. ಎಕ್ಸಾಂಪಲ್ ಇದು ಮೈಕ್ ಮಿಲ್ಲರ್, ಇವರು ಅಮೇರಿಕನ್ ಎಂಪ್ಲಾಯ್ ಆಫ್ TMC IMC. ಇವರು ಸಾತೋ ಕೇಕೋ, ಜಪನೀಸ್ ಎಂಪ್ಲಾಯ್ ಆಫ್ IMC. ಈ ಥರ ಇವ್ರದ್ದು ಕನ್ವರ್ಸೇಷನ್ ಇರ್ತವೆ, ಇವ್ರು ಮಾತಾಡ್ತಿರ್ತಾರೆ. ಅದನ್ನು ಹೇಗೆ ಮಾತಾಡ್ತಿರ್ತಾರೆ ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಇರ್ತವೆ. ಸೊ ಈ ಬುಕ್ಕನ್ನು ಓದಿದರೆ ನಮಗೆ ಫುಲ್ ಎಲ್ಲ ಗ್ರಾಮರ್ ಬಗ್ಗೆ ಅರ್ಥ ಆಗುತ್ತೆ. ನಾನು ಇದ್ರ ಬಗ್ಗೆ ಡೈಲಿ ಒಂದು ಲೆಸನ್ನು ವಿಡಿಯೋ ಮಾಡಿ ಹಾಕ್ತೇನೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಎಕ್ಸಾಂಪಲ್, ಈಗ ನಾನು ನಿಮಗೆ ಹಳೆ ವಿಡಿಯೋಲಿ ಹೇಳಿದ್ದೆ. ಇಲ್ಲಿ ಎಕ್ಸಾಂಪಲ್ ನೋಡಿ, ಜಪನೀಸ್ ರೈಟಿಂಗಲ್ಲಿ 3 ಟೈಪ್ ಇರ್ತವೆ. ಒಂದು ಹಿರಗನ, ಇನ್ನೊಂದು ಕಥಕನ, ಕಾಂಜಿ. ಹಿರಗನ ಅಂದರೆ ಹೆಂಗಿರ್ತವಂದರೆ ಈ ಥರ ಕ್ಯಾರೆಕ್ಟರ್ಸ್ ಇರ್ತವೆ. ಸೊ ಹಿರಗನ ಕ್ಯಾರೆಕ್ಟರ್ಸ್ ಏನಂದರೆ, ಜಪನೀಸ್ ಭಾಷೆ ತಮ್ಮ ದೇಶದಲ್ಲಿ ಅವರು ತಮ್ಮ ದೇಶದಲ್ಲೇ ಬಳಸುವಂಥ ಭಾಷೆ. ಅಂದರೆ ತಾವು ಅಲ್ಲಿ ಹುಟ್ಟಿರುವಂಥ ಪದಗಳನ್ನು ಬಳಸಿ ಏನು ಬರೀತಾರಲ್ಲ ಅದನ್ನು ಹಿರಗನ ಅಂತ ಕರೀತಾರೆ. ಕಥಕನ ಅಂದರೆ ಬೇರೆ ದೇಶದಿಂದ ಇರುವ ಏನಾದರೂ ಪದಗಳನ್ನು ಅವರೆಲ್ಲ ತಮ್ಮ ದೇಶದಲ್ಲಿ ಬಳಸ್ತಾ ಇದ್ದರೆ, ತಮ್ಮ ಭಾಷೆಯಲ್ಲಿ ಬಳಸ್ತಾ ಇದ್ದರೆ ಅದನ್ನು ಕಥಕನದಲ್ಲಿ ಬರೀತಾರೆ. ಅಂದರೆ ಬೇರೆಯವ್ರ ಹೆಸರು, ನಮ್ಮ ಎಕ್ಸಾಂಪಲ್ ಈಗ ನಮ್ಮ ಭಾರತೀಯ ಹೆಸರು ಇದ್ದರೂ ಅದನ್ನು ಕಥಕನದಲ್ಲಿ ಬರೀಬೇಕು. ಹಿರಗನ ಕಥಕನ ಆಯಿತು. ಮತ್ತು ಕಾಂಚಿ ಅಂದರೆ ಮೊದಲು ಏನಾಗಿತ್ತು ಅಂದರೆ, ಜಪಾನ್ ಅವ್ರದ್ದು ಒಂದು ಹಳೆಯ ಕಾಲದಲ್ಲಿ ಜಪಾನ್ ಅವ್ರದ್ದು ಸ್ವಂತ ಭಾಷೆ ಇರಲಿಲ್ಲ, ಅವರು ಆಡೋ ಭಾಷೆ ಇತ್ತು. ಈಗ ನಮ್ಮಲ್ಲಿ ತುಳು ಭಾಷೆ ಹೇಗಿದೆಯಲ್ಲ, ತುಳು ಭಾಷೆ ಈಗ ಲಿಪಿ ಇದೆ, ಬಟ್ ಮೊದಲು ಲಿಪಿ ಇರಲಿಲ್ಲ. ಅದೇ ಥರ ತುಳು ಭಾಷೆ ಥರನೇ ಜಪನೀಸ್ ಭಾಷೆ ಇತ್ತು. ಬಟ್ ಅವರು ಯಾವಾಗ ಚೈನಾ ದೇಶನ ಒಂದ್ಸಲ ವಿಸಿಟ್ ಮಾಡ್ತಾರೆ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಚೈನಾ ದೇಶದ ಥರನೇ ತಮ್ಮದು ಭಾಷೆ ಇರಬೇಕಂತೇಳಿ. ಆವಾಗ ಅವ್ರು ಏನು ಮಾಡ್ತಾರೆ, ಚೈನಾ ದೇಶದಿಂದ ಕೆಲವೊಂದು ಅವರೆಲ್ಲ ಕಲ್ತ್ಕೊಂಡು ತಮ್ಮ ದೇಶಕ್ಕೆ ತಗೊಂಡು ಹೋಗ್ತಾರೆ. ಅದರಿಂದ ಅವ್ರು ಚೈನಾ ದೇಶದ ಕೆಲವೊಂದು ಪದಗಳನ್ನು ಅವರು ಬಳಸ್ತಾರೆ. ಅವ್ರು ಚೈನೀಸ್ ಅದನ್ನು ಕಾಂಜಿ ಅಂತ ಕರೀತಾರೆ. ಈ ಚಿತ್ರದಲ್ಲಿ ನೋಡ್ಬೋದು ನೀವು. ಇಲ್ಲಿ ಇದೊಂದು ಬಾಕ್ಸ್ ನೋಡಿದರೆ ಇದರಲ್ಲಿ ಇದು ಅಂತ ಬರೆಯೋದು. ಅದು ಈ ಕಾರ್ನರಿಗೆ, ಒಂದು ಕಾರ್ನರಿಗೆ ಹಿರಗನ ಇದೆ, ಇನ್ನೊಂದು ಕಾರ್ನರಿಗೆ ಕಥಕನ ಇದೆ. ಎಕ್ಸಾಂಪಲ್ ನಾನು ತೋರಿಸ್ತೇನೆ ನೋಡಿ. ಇಲ್ಲಿ